ಅಂತೂ ಇಂತೂ ಡೆಲ್ಲಿಗೆ ಬಂದ್ವಿ ಅಲ್ಲ ಬಂದೆ. ಇಲ್ಲ ನೀವು ಕೂಡ ಬಂದ್ರಲ್ಲ, ಬಂದ್ವಿ. ಸೊ ಈಗ ಏನು ಮಾಡಬೇಕು, ಡೆಲ್ಲಿ ಅಂದರೆ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ನಾನು ಬಂದಿದ್ದು. ಅಲ್ಲಿಂದ ಸರ್ದಾರ್ ಶಹರ್ಗೆ ಹೋಗಬೇಕು. ಹೇಗೆ ಹೋಗಬೇಕು ಅಂದರೆ ಚಿರುಗೆ ಹೋಗಿ ಚಿರುವಿಂದ ಬಸ್ ಸಿಗುತ್ತೆ. ಚಿರುಗೆ ಬಸ್ಸು ರಾತ್ರಿ 8:30ಕ್ಕೆ ಬಿಟ್ಟರೆ ಬೆಳಿಗ್ಗೆ 7:30 ಇದೆ ಅಂತೆ. ಈಗ ಬೆಳಗ್ಗೆದು ಮಿಸ್ ಆಯಿತು. ಈಗ ಟೈಮ್ ನೋಡಿದ್ರೆ 12 ಗಂಟೆ ನಿಯರು. ಹಂಗಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡೆ ಅಂದರೆ ಈಗ ಇಲ್ಲಿಂದ ಏನು ಮಾಡೋಣ ಅಂದರೆ ಇಲ್ಲೇ ನಿಯರು ಒಂದು ಹುಮಾಯೂನ್ ಟಾಂಬ್ ಇದೆ. ಅಂದರೆ ಹುಮಾಯೂನನ ಸಮಾಧಿ, ಅಂದರೆ ಮೊಘಲ್ ಚಕ್ರವರ್ತಿಯ ಒಂದು ಮಗನಾದಂತಹ ಒಂದು ಹುಮಾಯೂನ್ನ ಒಂದು ಸಮಾಧಿ ಇದೆ. ಆ ಸಮಾಧಿಯನ್ನು ತೋರಿಸಲಿದ್ದೇನೆ. ಅಂತೂ ಹುಮಾಯೂನ್ ಟಾಂಬ್ನ ಒಂದು ಎಂಟ್ರಿ ಟಿಕೆಟ್ ಗೇಟ್ಗೆ ಬಂದ್ವಿ. ನೋಡೋಣ, ಟಿಕೆಟ್ ಕೇಳೋಣ ಹೆಂಗಂತ. बैग में वो नहीं है ना, ड्रोन है नहीं ट्राइपॉड नहीं कुछ नहीं. ಟಿಕೆಟ್ ಕೊಟ್ಟಿರ್ತಾರೆ ಒಳಗಡೆ ಹೋಗ್ಬೇಕಾದ್ರೆ. ನಂದು ಕ್ಯಾಮ್ರಾ ಇದ್ರದಕ್ಕೆ ಕ್ಯಾಮ್ರಾದು ತೊಗೊಂಡಿದ್ದಾರೆ. ಅದ್ರದ್ದು 25 ರೂಪಾಯಿನ ತೊಗೊಂಡಿದ್ದಾರೆ. ಟೋಕನ್ ಇರುತ್ತೆ. ಇದನ್ನು ನಾವು ಹೋಗೋವಾಗೂ ಇಟ್ಕೊಂಡಿರಬೇಕು, ಕಳ್ಕೊಬಾರ್ದು. ಎಲ್ಲದ್ರ ಬಗ್ಗೆನೂ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ನಾನು ಮೇನ್ ಯಾವ್ದು ಕವರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಾತ್ರ ಹೇಳ್ತೀನಿ. ಹುಮಾಯೂನನ ಒಂದು ಸಮಾಧಿ ಮಾತ್ರ ತೋರಿಸ್ಲಿಕ್ಕಿದ್ದೇನೆ, ಅದನ್ನು ನೋಡೋಣ.
ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಒಂದು ಹುಮಾಯೂನನ ಸಮಾಧಿ. ಹುಮಾಯೂನ್ ಯಾರು? ಹುಮಾಯೂನ ಒಬ್ಬ ಬಾಬರನ ಮಗ. ಇದು ಅವನ ಹೆಂಡತಿ ಮತ್ತು ಹುಮಾಯೂನನ ಮಗ ಅಕ್ಬರನ ಒಂದು ಸಂದರ್ಭದಲ್ಲಿ ಈ ಒಂದು ಹುಮಾಯೂನನ ಸಮಾಧಿ ಆಗುತ್ತೆ. ಈಗೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲನೂ ಆಗ ಒಂದು ಇರುವಂತಹ ಮೊಟ್ಟ ಮೊದಲ ವೈವಿಧ್ಯಮಯವಾಗಿರುವಂತಹ ಒಂದು ಸಮಾಧಿ. ಸೊ ಅವನ ಮಗನಂತಹ ಅಕ್ಬರ್ ಇದನ್ನು ಮತ್ತು ಅದರ ಜೊತೆಗೆ ಅವನ ಹೆಂಡತಿ ಸೇರಿ ಇದನ್ನು ನೇತೃತ್ವದಲ್ಲಿ ಕಟ್ಟಿಸ್ತಾರೆ. ಇದನ್ನು ಇದೆಲ್ಲ ಒಂದು ಮೊಘಲ್ ಚಕ್ರವರ್ತಿಗಳ ಒಂದು ಕೊಡುಗೆ, ಅಂದರೆ ಅವರ ಒಂದು ಸಂದರ್ಭದಲ್ಲಿ ಇವೆಲ್ಲ ಸ್ಥಾಪನೆ ಆಗಿರೋದು. ಇನ್ನೊಂದೇನೆಂದರೆ ಅಲ್ಲಿಂದ ಎಲ್ಲ ಕಡೆ ಬಾಗಿಲುಗಳಿದೆ, ಎಲ್ಲ ಬಾಗಿಲು ಕಡೆಯಿಂದ ಈ ಥರದ ಒಳಗಡೆ ಸಮಾಧಿಗಳಿವೆ. ಸುಮಾರು ನಾನು ನೋಡಿದ ಪ್ರಕಾರ 100ರ ಮೇಲೆ ಇಲ್ಲಿ ಸಮಾಧಿಗಳಿವೆ. ಎಲ್ಲ ಕಡೆ ಈ ರೀತಿಯ ಒಂದೊಂದು ಬಾಗಿಲುಗಳಿವೆ. ಆ ಸಮಾಧಿಯಿಂದ ತೋರಿಸ್ತೀನಿ. ಈಗ ಏನು ಇಲ್ಲಿ ನೋಡ್ತಿರಲ್ಲ, ಇಲ್ಲಿಂದ ಅಲ್ಲೊಂದು ಬಾಗಿಲು ಕಾಣ್ತಾ ಇದೆ, ಇಲ್ಲೊಂದು ಬಾಗಿಲಿದೆ, ಮತ್ತು ಇಲ್ಲೊಂದಿದೆ, ಮತ್ತು ಇಲ್ಲೊಂದಿದೆ. ಒಳಗಡೆ ಎಲ್ಲ ಕಡೆಯೂ 3 ಸಮಾಧಿಗಳು ಕಾಣಿಸ್ತಾ ಇದೆ. ಅಂದರೆ ಸುಮಾರು 100ರ ಮೇಲೆ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಅಲ್ಲಿ ನೋಡ್ತಿರಲ್ಲ, 2 ಇತ್ತು. ಹೀಗೆ ಇದೇ ಥರ ಬೇರೆ ಬೇರೆ ವೇನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದೆ. ಹೀಗಿದೆ ಹುಮಾಯೂನನ ಟಾಂಬ್. ಯಾರಾದರೂ ಎದ್ದು ಬರ್ತೀರಾ ಹೊರಗಡೆ? ಸ್ವಲ್ಪ ಮಾತಾಡಿಸ್ಬೇಕು, ನಮ್ಮ ವ್ಯೂವರ್ಸ್ಗೆ ತೋರಿಸ್ತೀನಿ. ಬೇಡ ಬಿಡಿ, ನಾನು ಹೋಗ್ತೀನಿ. ಹುಡುಗಾಟ ಅಲ್ಲ. ಹಾಂ, ಅಲ್ಲಿ ಕಾಣಿಸುತ್ತಲ್ಲ, ನಾನು ಹೇಳಿದೆ ನಿಮಗೆ, ಅಲ್ಲಿಂದ ಬಾಗಿಲುಗಳ ಒಳಗಡೆ ಇದೆ, ಒಳಗಡೆ ಎಲ್ಲ ಕಡೆ ಸಮಾಧಿ ಅಂತ ಅಲ್ಲಿ ಕಾಣಿಸ್ತಾ ಇದೆ. ಅದು ಹುಮಾಯೂನನ ಒಂದು ಸಮಾಧಿ. ಅದಕ್ಕೋಸ್ಕರ ಯಪ್ಪ, ಅವನ ಹೆಂಡತಿ ಪ್ರೀತಿಯಿಂದ, ಅವನ ಹೆಂಡತಿ ಭಾಳ ದುಃಖದಲ್ಲಿರ್ತಾಳೆ ಆ ಟೈಮ್ನಲ್ಲಿ. ಇದು ಯಾವಾಗ ಸ್ಥಾಪನೆ ಆಗುತ್ತೆ ಏನಿರುತ್ತೆ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ. ಜನವರಿ 27, 1556ರಲ್ಲಿ ಹುಮಾಯೂನ್ ಮರಣ ಹೊಂತಾನೆ. ಹುಮಾಯೂನನ ಮೊದಲ ಪತ್ನಿ ಮತ್ತು ಮುಖ್ಯ ಪತ್ನಿ ಸಾಮ್ರಾಜ್ನಿ ಬೇಗಂ ಅವಳ ಒಂದು ಇದರಲ್ಲಿ ಇದು ನಿರ್ಮಾಣ ಆಗಲಿಕ್ಕೆ ಆದೇಶ ಆಗುತ್ತೆ. 1565ಕ್ಕೆ ಸ್ಟಾರ್ಟ್ ಆಗುತ್ತೆ ಇದರ ಒಂದು ಕಟ್ಟಡ, 1572ಕ್ಕೆ ಮುಗಿಯುತ್ತೆ. ಆಗಿನ ಕಾಲದಲ್ಲಿ ಅಂದರೆ 1.5 ಮಿಲಿಯನ್ ಖರ್ಚಾಗುತ್ತೆ. ಅಂದರೆ ಇವಾಗ ಗೊತ್ತಾಯ್ತಲ್ಲ, 1565ರಲ್ಲಿ ಸ್ಟಾರ್ಟ್ ಆಗಿ 1572ಕ್ಕೆ ಮುಗಿಯುತ್ತೆ. ಇದು ಸಾಮ್ರಾಜ್ನಿ ಅಂದರೆ ಅವಳ ಒಂದು ಪತ್ನಿಯಿಂದ ಸಂಪೂರ್ಣವಾಗಿ ಅವಳೇ ಕೊಟ್ಟಿರುವಂಥ ಒಂದು ದುಡ್ಡು. ಅದಕ್ಕೆ ಓಕೆ. हाँ बोलो, आपका नाम बोलो ना. अखिल. आपका? ಓಕೆ, ಥ್ಯಾಂಕ್ ಯು. 16ನೇ ಶತಮಾನದ್ದು ಒಂದು ವಿವರವಾದ ಒಂದು ದಾಖಲೆ ಬರೀತಾರೆ, ಐನ್ ಅಕ್ಬರಿ ಅಂತ. ಅದರಲ್ಲಿ ಏನಂತ ಇದೆ ಅಂದರೆ, ಒಂದು ಸಾಮ್ರಾಜ್ನಿ ಬೇಗಂ ಏನಿರ್ತಾಳೆ, ಇದನ್ನು ಕಟ್ಟಿಸ್ತಾದ್ಮೇಲೆ ಅವಳು ಮೆಕ್ಕ ಮತ್ತು ಯಾತ್ರೆಯನ್ನು ಕೈಗೊಳ್ತಾಳೆ ಅಂತ. ಇದು ಮುಗಿದ ಮೇಲೆ ಏನು ನೋಡಿದ್ರಲ್ಲ, ಅದಕ್ಕೆ ರೆಡ್ ಸ್ಯಾಂಡ್ಸ್ಟೋನ್ ಮತ್ತು ವೈಟ್ ಮಾರ್ಬಲ್ಸನ್ನ ಉಪಯೋಗ ಮಾಡಿಕೊಂಡು ಆ ಒಂದು ವಾಸ್ತುಶಿಲ್ಪನ ಕಟ್ಟಿದ್ದಾರೆ. ಅದು ಸಮಾಧಿಯ ಪ್ರಕಾರ ಅದು ಒಂದು ವಾಸ್ತುಶಿಲ್ಪ, ಅವರ ಮೊಘಲ್ ರಾಜರ ಒಂದು ವಾಸ್ತುಶಿಲ್ಪ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನಾನು ಆದಷ್ಟು ಚಿಕ್ಕದಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ಅಂದರೆ ಕೇಳಿದ್ರಲ್ಲ, ಯಾರು ಬಾಬರ್ನ ಮಗ ಹುಮಾಯೂನ್ನ ಮಗ ಅಕ್ಬರ ಒಂದು ಅವನ ಆಳ್ವಿಕೆಯಲ್ಲಿದ್ದಾಗ ಇದು ಸ್ಥಾಪನೆಗೊಂಡಿತು. ಅಕ್ಬರ 13 ವರ್ಷದವನಿದ್ದಾಗ ಒಂದು ಸಿಂಹಾಸನಕ್ಕೆ ಏರ್ತಾನೆ. ಆ ಸಂದರ್ಭದಲ್ಲಿ ಇದು ನಿರ್ಮಾಣ ಆಗುತ್ತೆ. 1648ರಲ್ಲಿ ಇದು ನಿರ್ಮಾಣ ಆಗುತ್ತೆ. ನಿರ್ಮಾಣ ಆದಮೇಲೆ ಮೊದಲನೇ ಸಲ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಸಲ ಇಂಡಿಯಾದ ಒಂದು ಫ್ಲ್ಯಾಗನ್ನು, ಅಂದರೆ ಭಾರತದ ತ್ರಿವರ್ಣ ಧ್ವಜವನ್ನು ಇದ್ರ ಮೇಲೆ ಹಾರಿಸ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ,